ಇದು ನಾನು ಕೇಳ್ತೀನಿ ನಿಮಗೆ. ಯಾಕಂದ್ರೆ ನೀವು ಪಂಚಮಶಾಲೆ ಪೀಠ ಅಂತ 3 ಪೀಠ ಮಾಡ್ಕೊಂಡಿರಿ. ನೀವೇ ಒಂದು ಬೇರೆ ಹೇಳ್ತೀರಿ, ಅವರೇ ಒಂದು ಬೇರೆ ಹೇಳ್ತಾರ, ಇನ್ನೊಬ್ರ ಒಂದು ಬೇರೆ ಹೇಳ್ತಾರ. ನೀವು ಮೂವರು ಕೂಡಿ ಇದನ್ನ ಕ್ಲಿಯರ್ ಆಗಿ ತಿಳ್ಕೊಂಡು ಮಾಡಬಹುದು ಇತ್ತಲ್ಲ ಅಂತ ನನ್ನ ಅಭಿಪ್ರಾಯ. ಇಲ್ಲ ಸರ್, ಇದೆ ನೋಡಿ. ಈ ವಿಚಾರದಲ್ಲಿ ಇವತ್ತು ಕೂಡಲ ಸಂಗಮದ ಪೀಠದ ಸ್ವಾಮೀಜಿಯವರು ಕೂಡ ಹೇಳಿಕೆ ನೋಡಿ, ಅವ್ರ ಹೇಳಿಕೆಯು ನಮ್ಮ ಹೇಳಿಕೆಯು ಒಂದೇ ಇದೆ. ಆದ್ರೆ ಅಲ್ಲಲ್ಲ, ನಾನು ಇದಕ್ಕೆ ಖಂಡಿಸ್ತೀನಿ. ಅದಕ್ಕೆ ಬರೇ ಲಿಂಗಾಯತ ಪಂಚಮಶಾಲೆ ಅಂತ ಬರ್ಸಂತಾರ. ನೀವು ಹಿಂದೂ ಧರ್ಮ ಅಂತ ಕಾಲಂ ಇದ್ರೊಳಗೆ ಬರ್ಸಂತೀರಿ. ಯಾರ್ದಾರ ನಿಮಗೆ ರಾಜಕೀಯ ಒತ್ತಡ ಇದೆನಾ ಹಿಂದೂ ಅಂತ ಬರ್ಸಕ್ಕೆ? ಮೋದಿದ್ ಇದೆನಾ, ಅಮಿತ್ ಶಾ ಇದೇನಾ, ಯಾಕಂದ್ರೆ ಮುರುಗೇಶ್ ನಿರಾಣಿ ಅವ್ರದ್ದು ಇದೆನಾ? ಯಾರ್ದದು ಇದ್ರೆ ನೀವು ಇಲ್ಲಿ ಸ್ಪಷ್ಟೀಕರಣ ಕೊಡಬೇಕು. ಹಿಂದೂ ಅಂತ ಯಾಕೆ ಬಂತು ನೋಡಿ. ನಮಗೆ ವಚನಾನಂದ ಸ್ವಾಮೀಜಿಯವರ ಮೇಲೆ ಯಾರು ಒತ್ತಡ ಹಾಕಕ್ಕಾಗಲ್ಲ. ನಮ್ಗೆ ಒತ್ತಡ ಇದ್ರೆ ಹಿಂಗ್ ಗಟ್ಟಿಯಾಗಿ ಮಾತಾಡ್ತಿರ್ಲಿಲ್ಲ. ಅಲ್ಲ, ಯಾಕೆಂತಂದ್ರೆ ಹಿಂದೂ ಅನ್ನೋದು ಧರ್ಮದಲ್ಲಿ ಇದೆ, ಅದಕ್ಕೆ ನಾವು ಹೇಳ್ತಾ ಇದ್ದೀವಿ. ಇಲ್ಲ ಅಂತಂದ್ರೆ ಏನ್ ಮಾಡಕ್ಕಾಗತ್ತೆ? ಹಿಂದೂ ಅನ್ನೋದು ಆಲ್ರೆಡಿ ಇದೆ. ನಿಮ್ಗೆ ಸಿಗುತ್ತಾ ಈ ಪಂಚಮಸಾಲಿಗಳಾಗ್ಲಿ, ಲಿಂಗಾಯತರಾಗ್ಲಿ, ವೀರಶೈವರಲ್ಲಿ ನಿಮಗೆ ಯಾವ ಆಧಾರದ ಮೇಲೆ ರಾಜಕೀಯ ಮೀಸಲಾತಿ ಸಿಕ್ಕಿದೆ? ಯಾವ ಶೈಕ್ಷಣಿಕ ಮೀಸಲಾತಿ ಸಿಕ್ಕಿದೆ? ಹಿಂದುವಿನ ಅಡಿಯಲ್ಲಿ ಸಿಕ್ಕಿದೆ. ಯಾವತ್ತು ಪ್ರತ್ಯೇಕ ಲಿಂಗಾಯತ ಧರ್ಮ ಸಿಗುತ್ತೋ ಆವಾಗ ಆ ಅಡಿಯಲ್ಲಿ ನಾವು ಸಿಗೋಣ. ಈಗ ಅವ್ರು ಕೇಳ್ತಿರೋ ಪ್ರಶ್ನೆ ಉದ್ದೇಶ ಏನು ಅಂತಂದ್ರೆ, ಜಯಮೃತ್ಯುಂಜಯ ಶ್ರೀಗಳು ಹೇಳ್ತಾರೆ ಪಂಚಮಸಾಲಿ ಅಂತ ಬರ್ಸಿ ಅಂತ ಹೇಳಿ, ಲಿಂಗಾಲೇಶ್ವರರು ಹೇಳ್ತಾರೆ ಬಸವ ಧರ್ಮ ಅಂತ ಬರ್ಸಿ ಅಂತ ಹೇಳಿ, ನೀವು ನೋಡಿದ್ರೆ ಹೇಳ್ತೀರಿ ಹಿಂದೂ ಬರ್ಸಿ. ನಿಮ್ಮಲ್ಲೇ ಐಕ್ಯತೆ ಇಲ್ಲ ಅಂದ್ಮೇಲೆ ನಿಮ್ಮ ಅನುಯಾಯಿಗಳಿಗೆ ಯಾವ್ದನ್ನ ಕೇಳಬೇಕು? ನೀವ್ ಹೇಳಿದ್ದ, ಮತ್ತೊಬ್ರು ಹೇಳಿದ್ದ, ಯಾಕೆ ಗೊಂದಲ ಯಾಕೆ ಅಂತ ಹೇಳಿ. ಅದಕ್ಕೇನೆ ಈ ಗೊಂದಲ ಆಗತ್ತಂತ ಹೇಳಿ ನಾವು 16 ಜಿಲ್ಲೆ ಪ್ರವಾಸ ಮಾಡಿದ್ವಿ. 16 ಜಿಲ್ಲೆ ಪ್ರವಾಸ ಮಾಡಿ ಬೇರೆಯವ್ರು ಯಾರು ಮಾಡಿಲ್ಲ ಅಂತಲ್ಲ? ಯಾರು ಮಾಡಿಲ್ಲ. ಯಾವ 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 ಒಂದು ನಿಮಿಷ, ಇವತ್ತಿಗೂ ಕೂಡಲ ಸಂಗಮ ಪೀಠದವ್ರು ಇವತ್ತಿಗೂ ಕೂಡ ಮಾಡ್ತಾ ಇದ್ದಾರೆ. ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ. ಯಾವತ್ತು ಶಾಶ್ವತ ಹಿಂದುಳಿದ ವರ್ಗ ಆಯೋಗ ಈ ಘೋಷಣೆ ಮಾಡಿತ್ತು, ಅವತ್ತು ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘ ಅಂತಿದೆ. ಅದರ ಅಡಿಯಲ್ಲಿ ನಮ್ಮ ಹರಿಹರ ಪಂಚಮಸಾಲಿ ಪೀಠ ಇದೆ. ಚಿತ್ರದುರ್ಗದಿಂದ ಆರಂಭ ಮಾಡಿ ದಾವಣಗೆರೆವರೆಗೆ 16 ಜಿಲ್ಲೆಯ ಪ್ರವಾಸ ಮಾಡಿದವೆ. ತಾಲೂಕಾ ಘಟಕ, ಜಿಲ್ಲಾ ಘಟಕ ಮತ್ತು ರಾಜ್ಯ ಘಟಕ ಎಲ್ಲರ ಕೂಡಿಸ್ಕೊಂಡು ಸಾವಿರ ಜನಗಳ ವಿಡಿಯೋಗಳನ್ನ ಮಾಡಿಕೊಂಡು ಎಲ್ಲರ ಅಭಿಪ್ರಾಯ ಸಂಗ್ರಹವನ್ನು ಮಾಡಿದ್ವಿ. ಕೊನೆಗೆ ಮತ್ತು ನಮ್ಮ ಕರ್ನಾಟಕದಲ್ಲಿ ಸುಮಾರು ನೌಕರ ಸಂಘ ಅಂತಿದೆ, ನೌಕರ ಸಂಘದ ಅಭಿಪ್ರಾಯ ಸಂಗ್ರಹ ಮಾಡಿದ್ವಿ. 16ನೇ ತಾರೀಕು ಹರಿಹರ ಪೀಠದಲ್ಲಿ ಒಂದು ಸಭೆಯನ್ನು ಮಾಡಿದ್ವಿ. ಎಲ್ಲರೂ ಕರೆಸಿ ಒಂದು ನಿಷ್ಕರ್ಷಕ್ಕೆ ಬಂದಿವಿ. ನಾವು ಈಗ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತಿದೆ, ಅಲ್ಲಿ ಹಿಂದೂನೇ ಬರ್ಸಬೇಕು. ಎಲ್ಲರೂ ಅಂದ್ರೆ ಯಾರು ಸ್ವಾಮೀಜಿ? ಅಲ್ಲ, ಎಲ್ಲರೂ ಅಂದ್ರೆ ಯಾರು? ಯಾರು ಅಂತ ಎಲ್ಲರೂ ಸೇರಿ ಸಭೆ ಮಾಡಿ ತೆಗೆದುಕೊಂಡ ನಿರ್ಧಾರ ಈ ಎಲ್ಲರೂ ಪಂಚಮಸಾಲಿ ಸಂಘದವರು. ಪಂಚಮಸಾಲಿ ಲಿಂಗಾಯತರ ಅತಿ ದೊಡ್ಡ ಸಮುದಾಯ ಇರುವಂತದ್ದು ಪಂಚಮಸಾಲಿ ಸಮುದಾಯ. ಪಂಚಮಸಾಲಿ ಸಂಘದವರು ಮತ್ತು ಸಮುದಾಯದ ಬಾಂಧವರು ಕೂಡಿಕೊಂಡು ಸಭೆಯನ್ನ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿವಿ. ಏನು ಅಂತಂದ್ರೆ, ಒಂದು ನಿಮಿಷ, ಜಯಮೃತ್ಯುಂಜಯ ಶ್ರೀಗಳು ಕೂಡ ಇರ್ಲಿಲ್ಲ ಅಂತ ಹೇಳ್ತೀನಿ ನಾನು. ಸತ್ಯ ಏನಂತಂದ್ರೆ, ನಾವು ಈಗಾಗಲೇ ಹಿಂದೂ ಧರ್ಮದ ಅಡಿಯಲ್ಲೇ ಇದ್ದೇವೆ. ಯಾವತ್ತು ಪ್ರತ್ಯೇಕ ಧರ್ಮ ಸಿಗುತ್ತೋ ಅವತ್ತದ ನಾವು ಬರ್ಸೋಣ. ಗುರುಗಳೇ, ತಾವು ಲಾಸ್ಟ್ ಒಂದು 2 days ಬ್ಯಾಕ್ ಅಥವಾ 1 week ಬ್ಯಾಕ್ ನಮ್ಮ ಪಂಚಮ ಪೀಠದ ಹೈಕಮಾಂಡ್ ಯಾರು ಅಂತ ತಾವೇ ಹೇಳಿದ್ರಿ. ನಾನು ಪಂಚಮ ಪೀಠದ ಹೈಕಮಾಂಡ್ ಅಂತೇಳಿ ನಾನು ಕೆಲವೊಂದು ಇದರಲ್ಲಿ ವಿಡಿಯೋದಲ್ಲಿ ನೋಡಿದ್ದೀನಿ, ಮತ್ತೆ ಕೆಲವೊಬ್ರು ಹೇಳಿದ್ರ ಮುಖಾಂತರ ಕೇಳಿದೀನಿ ಕೂಡ. ಈಗ ಪಂಚಮ ಅದಕ್ಕೆ ಕ್ಲಾರಿಟಿ ಕೇಳ್ತಾರೆ. ಹೇಳಿ. ನಾವೆಲ್ಲಿ ಕೂಡ ಅದನ್ನ ಹೇಳಿಲ್ಲ. ಆ ವಿಡಿಯೋ ಇದ್ರೆ ತೋರಿಸಿ ನಮಗೆ. ಗುರು ಆಯ್ತು, ನಾನು ಯಾಕಂದ್ರೆ ಈ ತರ ತಪ್ಪು ಸಂದೇಶ ಕೊಡ್ಲಿಕ್ಕೆ ಹೋಗ್ಬೇಡಿ. ನಮ್ಮಲ್ಲಿ ಯಾರು ಹೈಕಮಾಂಡ್ ಇಲ್ಲ. ಭಕ್ತರೇ ನಮ್ಮ ದೈವ, ಭಕ್ತ ದೇಹಿಕ ದೇಹಿ, ಭಕ್ತರೇ ನಮ್ಮ ದೈವ. ಗುರುವೆ ಗಂಜಿ ಭಕ್ತ ಇರಬೇಕು, ಭಕ್ತ ಗಂಜಿ ಗುರು ಇರಬೇಕು. ಒಂದು ಇದು ಹೈಕಮಾಂಡ್, ಇದು ಪಕ್ಷದಲ್ಲಿದೆ, ಪೀಠ ಸಮಾಜದಲ್ಲಿಲ್ಲ. 3 ಪೀಠಗಳಂತಂದ್ರೆ ನಾವು ಜಯಮೃತ್ಯುಂಜಯ ಮಹಾಸ್ವಾಮೀಜರಿಗೆ ಈಗ ಮುಕ್ತವಾಗಿ ಚಾನಲ್ ಮೂಲಕ ಹೇಳ್ತಾ ಇದ್ವಿ. ಒಂದು 15ರಿಂದ 20 ಬಾರಿ ಎಲ್ಲಾ ಜಿಲ್ಲಾಧ್ಯಕ್ಷರಿಂದ ಅವರಿಗೆ ಆಹ್ವಾನ ಕೊಟ್ಟಿವಿ. ಆರಂಭದಲ್ಲಿ ಅವರೇ ಒಪ್ಪಿಗೆ ಕೊಟ್ಟರು. ಯಾರೋ ಒಬ್ರು ಒತ್ತಡಕ್ಕೊಳಗಾಗಿ ಅವ್ರು ಬರಲಿಲ್ಲ. ಇವತ್ತು ಅವ್ರು ಪಶ್ಚಾತ್ತಾಪ ಅನುಭವಿಸ್ತಾ ಇದ್ದಾರೆ, ನಾನು ಬರಲಿಲ್ಲ ಅಂತ ಹೇಳಿ. ಅವತ್ತು ನಾವು ಮೊನ್ನೆ ಬರೀ ವಚನಾನಂದ ಸ್ವಾಮೀಜಿ ಅಂತಲ್ಲ, ಮೊನ್ನೆ 18 ಜನ ಸ್ವಾಮೀಜಿಯರು ಬಂದಿದ್ರು. ಪಂಚಮಸಾಲಿ ಸಮಾಜದಲ್ಲಿರುವಂತ ಕೇವಲ 3 ಜನ ಸ್ವಾಮಿಗಳಿಲ್ಲ, 18 ಜನ ಸ್ವಾಮೀಜಿಯವರು ಇದ್ದಾರೆ, ಬರೀ ವಚನಾನಂದ ಸ್ವಾಮಿಗಳಲ್ಲ. ಸಮಾಜವನ್ನ ರಾಜಕಾರಣ ಇದರಿಂದ ಹೊಡಿತಿಲ್ಲ, ನಾನು ಹೇಳ್ತೀನಿ ಪೀಠಾಧಿಪತಿಗಳೇ ಹೊಡಿತಿದ್ದಾರೆ. ಆಮೇಲೆ ಮೊದಲು ಒಂದು ಪೀಠಾಧಿಪತಿ ಒಂದು ಸಂದೇಶ ಕೊಟ್ರೆ ಸರ್ಕಾರ ಹೋಗಿ ಅಲ್ಲಿ ಒಂದು ಇದರಲ್ಲೇ ಕೂರ್ತಿತ್ತು, ಹೋಗಿ ಸರ್ಕಾರ ಹೋಗ್ತಿತ್ತು ಪೀಠಾಧಿಪತಿ ಹತ್ರ. ಇವತ್ತು ಪೀಠಾಧಿಪತಿಗಳು ವಿಧಾನಸೌಧದ ಬಾಗಿಲಲ್ಲಿ ನಿಲ್ತಿದ್ದಾರೆ. ಇದು ಏನು ಸಂದೇಶ ಸ್ವಾಮಿಗಳೇ? ಒಂದು ಈ ದೇಶದ ಇತಿಹಾಸ ನೋಡಿದಾಗ, ದೇಶದ ಸ್ವತಂತ್ರ ಹೋರಾಟ ಮಾಡುವಾಗ
ಉದ್ದೇಶ ದೇಶಕ್ಕೆ ಸ್ವತಂತ್ರ ಸಿಗಬೇಕಾಗಿತ್ತು. ಗಾಂಧೀಜಿಯ ವಿಚಾರಗಳೇ ಬೇರೆ ಇತ್ತು, ಭಗತ್ ಸಿಂಗ್ನ ವಿಚಾರಗಳೇ ಬೇರೆ ಇತ್ತು, ರಾಜಗುರು ಸುಖದೇವನ ವಿಚಾರಗಳೇ ಬೇರೆ ಇತ್ತು, ಸುಭಾಷ್ ಚಂದ್ರ ಬೋಸರದ ಬೇರೆ ಇತ್ತು, ಆಜಾದ್ ಚಂದ್ರಶೇಖರ್ ವಿಚಾರಗಳೇ ಬೇರೆ ಇತ್ತು, ಮದನ್ ಲಾಲ್ ದಿಂಗ್ರಾದೇ ಬೇರೆ ಇತ್ತು. ಹಾಗೆ ಸ್ವಾಮಿಗಳಲ್ಲಿ ಕೂಡ ಪೂಜೆ ಮಾಡುವಂತ ಸ್ವಾಮಿಗಳಿದ್ದಾರೆ, ಹೋರಾಟ ಮಾಡುವಂತ ಸ್ವಾಮಿಗಳಿದ್ದಾರೆ. ಎಲ್ಲಾ ತರ ಬೇಕು, ಸಮಾಜದಲ್ಲಿ ಒಂದೇ ತರ ಜನ ಇರಂಗಿಲ್ಲ. ಮತ್ತು ಇವತ್ತು ರಾಜಕಾರಣ, ಯಾವುದೇ ಒಬ್ಬ ರಾಜಕಾರಣಿಗಳು ನಾಳೆ ಅವರಿಗೆ ಟಿಕೆಟ್ಗಳು ಬೇಕಾದ್ರೆ, ಓಟ್ ಬೇಕಾದ್ರೆ ಮಠಗಳು ಬರ್ತಾರೆ, ನಮ್ಮನ್ನು ಕೇಳ್ಕೊಂತಾರೆ. ಅದಕ್ಕಾಗಿ ಅವ್ರಿಗೆ ಸರಿಯಾಗಿ ಮಾರ್ಗದರ್ಶನ ಮಾಡಕತ್ತೆ. ಈ ನಾಡಿನಲ್ಲಿರುವಂತಹ ಬಹಳಷ್ಟು ಜನ ರಾಜಕಾರಣ ಒಳಗಡೆ ಮಾಡ್ಕೊಂಡು ಕುತ್ಕೊಂಡಿರ್ತಾರೆ ಸ್ವಾಮಿಗಳು. ನಾವು ಒಳಗೂ ಹೊರಗೂ ಒಂದೇ ಇದೀವಿ, ಒಳಗೊಂದು ಹೊರಗೊಂದು ಇಟ್ಕೊಂಡಿಲ್ಲ ನಾವು. ಸ್ವಾಮೀಜಿ ಶರಣಾರ್ಥಿಗಳು. ಬಸವಣ್ಣವರು ಇವನ್ ಯಾರವ ಇವ ನಮ್ಮವನೆಂದೆನಸಯ್ಯ, ಕುಡಲ ಸಂಗಮ ದೇವ ನಿಮ್ಮ ಮಹಾಮಣಿಯ ಮಗನೆಂದೆನಸಯ್ಯ ಅಂತೇಳಿ ಏನು ತತ್ವವನ್ನು ಹೇಳಿದ್ರಲ್ಲ, ಆ ನಂತರದಲ್ಲಿ ಈ ಪಂಚಪೀಠಗಳು, ಈ ಪಂಚಮಶಾಲಿ ಪೀಠ, ಗಾಣಿಗ ಪೀಠ, ಆನಂತರ ಈ ಮೇದಾರ ಪೀಠ, ವಾಲ್ಮೀಕಿ ಪೀಠ ಆಗ್ಲಿಕ್ಕೆ ಎಲ್ಲೋ ತತ್ವದಲ್ಲಿ ಏನಾದ್ರು ತೊಂದರೆ ಆಯ್ತಾ, ಅಥವಾ ಈ ಪೀಠಗಳು ಯಾರಿಂದ ಶುರು ಆದವು, ಏನ್ ಕಾರಣ ಆಯ್ತು ಸ್ವಾಮೀಜಿ ಅದಕ್ಕೆ? ಈಗ ಕೆಲವೊಂದು ಬಹಳ ಮುಕ್ತವಾಗಿ ಹೇಳಬೇಕಾಗತ್ತೆ. ಮೊಟ್ಟ ಮೊದಲು ಮಾಡಿದ್ದು ಈ ಸಮಾಜ ಎಲ್ಲವೂ ಒಂದಾಗಿತ್ತು. 2003ನೇ ಇಸ್ವಿಯಲ್ಲಿ ನಾವೆಲ್ಲ ಒಂದಾಗಿದ್ದೀವಿ. ಈ ಪಂಚಪೀಠಗಳನ್ರಿ ಗುರು ವಿರಕ್ತರಲ್ಲಿ ಮೂಲ ಭಕ್ತರೇ ಪಂಚಮಸಾಲಿಗಳು. ಈ ಪಂಚಮಸಾಲಿಗಳಿಗೆ ಅನ್ಯಾಯ ಮಾಡಿದಾಗ ಪಂಚಮಸಾಲಿ ಪೀಠಗಳು ಬಂದಿರೋ ವಿನಃ ಇದನ್ನು ಮಾಡಿದ್ದು, ದೊಡ್ಡ ತಪ್ಪು ಮಾಡಿದ್ದು ಪಂಚಪೀಠಾಧೀಶರು. ಯಾವತ್ತವ್ರು ಬೇಡ ಜಂಗಮ ಅಂತ ಕೇಳಿದ್ರಲ್ಲ, ಅವತ್ತೇ ಅವ್ರು ಕೆಳಗೆ ಬಿದ್ರು, ಅವತ್ತೇ ಪಂಚಮಸಾಲಿ ಮೇಲೆ ಎದ್ದಿತ್ತು. ಈಗ ಹಿಂದಿನ ವರದಿಗಳಲ್ಲಿ ಲಿಂಗಾಯತರ ಸಂಖ್ಯೆಯನ್ನ ಕಡಿಮೆ ತೋರಿಸಲಾಗಿದೆ ಅನ್ನೋದೇನೆ ಸರ್ಕಾರದಲ್ಲೇನೆ, ಕಾಂಗ್ರೆಸ್ನಲ್ಲೇ ಇಬ್ಬಾಗ ಆಗೋ ರೀತಿಯಲ್ಲಿ ಆಗೋಯ್ತು ಅನ್ನೋದನ್ನ ನಾವು ಗಮನಿಸಿದೀವಿ. ಈಗ ಮತ್ತೆ ಲಿಂಗಾಯತರಲ್ಲಿ ಹೀಗೆಲ್ಲ ಪ್ರತ್ಯೇಕವಾಗ್ತಾ ಹೋದ್ರೆ ಆ ವೋಟ್ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಸಿಗುವ ಸೀಟ್ಗಳು, ಟಿಕೆಟ್ಗಳು ಇದರಲ್ಲೂ ಕೂಡ ಕಮ್ಮಿ ಆಗುತ್ತೆ ಅನ್ನೋ ಕಾರಣಕ್ಕೆ ರಾಜಕೀಯ ಮುಖಂಡರು ಹಾಕ್ತಾ ಇರುವ ಒತ್ತಡ ಇವತ್ತು ಪೀಠಾಧಿಪತಿಗಳು, ಮಠಾಧಿಪತಿಗಳ ಹೇಳಿಕೆಯಲ್ಲಿ ಭಿನ್ನತೆ ಬರ್ತಾ ಇರೋದಕ್ಕೆ ಮೂಲ ಕಾರಣನ ಅಂತೇಳಿ. ಒಂದು, ಮೊಟ್ಟ ಮೊದಲನೇ ಬಾರಿಗೆ ಇದು ಏನು ಸಾಮಾಜಿಕ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ, ಆರಂಭದಲ್ಲಿ ಹೇಳಿದಾರೆ ಅವರು, ಈ ಸಮೀಕ್ಷೆ ಕೇವಲ ಶಿಕ್ಷಣ, ಉದ್ಯೋಗ ಅಲ್ಲ, ಅಲ್ಲಿ ರಾಜಕೀಯನೂ ಇದೆ. ಅಕಸ್ಮಾತ್ ಲಿಂಗಾಯತರ ಸಂಖ್ಯೆ ಕಡಿಮೆ ಆದ್ರೆ, ಇವತ್ತು ಲಿಂಗಾಯತ ಎಷ್ಟು ಜನ MLA ಆಗ್ತಾ ಇದ್ದಾರೆ, ನಾಳೆ ಗ್ರಾಮ ಪಂಚಾಯತ್ ಎಲೆಕ್ಷನ್ ಬರ್ತದೆ, ತಾಲೂಕಾ ಪಂಚಾಯತ್ ಎಲೆಕ್ಷನ್ ಬರ್ತದೆ, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಬರ್ತದೆ. ಅವಾಗ ಸಂಖ್ಯೆ ಕಡಿಮೆ ಆದ್ರೆ ಅವಾಗ ಕಡಿಮೆ ಸೀಟ್ಗಳು ಸಿಗ್ತದೆ. ಆವಾಗ ಸಹಜವಾಗಿ ರಾಜಕೀಯ ಸ್ಥಾನಮಾನಗಳು ಕಡಿಮೆ ಆಗ್ತವೆ. ಹಿಂದೂಗಳೆಲ್ಲರೂ ಒಂದು ಅಂತ ಹೇಳಿ ಭಾವಿಸಬೇಕಾದ, ಅದನ್ನ ಪಾಲಿಸಬೇಕಾದ ಅನಿವಾರ್ಯತೆ ಈಗಿನ ದಿನಮಾನದಲ್ಲಿ ಏನಿದೆ ಅಂತ ಹೇಳಿ, ನಾನು ಕೇವಲ ಈ ಜಾತಿ ಸಮೀಕ್ಷೆ ವಿಚಾರವನ್ನು ಗಮನದಲ್ಲಿ ಇಟ್ಕೊಂಡು ಹೇಳ್ತಾ ಇಲ್ಲ, ಆಸ್ ಅ ಹೋಲ್ ಹಿಂದೂಗಳೆಲ್ಲರೂ ಒಂದಾಗ್ಲೇಬೇಕಾದ ಅನಿವಾರ್ಯತೆ ಯಾಕಿದೆ, ಎಷ್ಟಿದೆ ನೋಡಿ. ದೇಶದ ದೃಷ್ಟಿಯಿಂದ ಇವತ್ತು ಮೊದಲು ಹಿಂದೂಗಳ ಸಂಖ್ಯೆ ಎಷ್ಟಿತ್ತು, ಇಸ್ಲಾಂ ಸಂಖ್ಯೆಗಳು ಎಷ್ಟಿತ್ತು, ವರ್ಷದಿಂದ ವರ್ಷಕ್ಕೆ ಹಿಂದೂಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಈ ಹಿಂದೂಗಳ ಸಂಖ್ಯೆ ಕಡಿಮೆ ಆದ್ರೆ ಮುಂದೆ ದೇಶದ ಆಳವರು ಹಿಂದೂಗಳಾಗಿರಂಗಿಲ್ಲ. ಇವತ್ತು ಪಕ್ಕದ ನೇಪಾಳ ಏನಾಗಿದೆ, ಪಕ್ಕದ ಬಾಂಗ್ಲಾದೇಶ ಏನಾಗಿದೆ, ಪಕ್ಕದ ಶ್ರೀಲಂಕಾ ಏನಾಗಿದೆ, ಸ್ವಲ್ಪ ಜಗತ್ತನ್ನ ತಿರುಗಾಡ್ಕೊಂಡು ಬನ್ನಿ. ಈ ದೇಶಕ್ಕೆ ಒಬ್ಬ ಶ್ರೇಷ್ಠ ನಾಯಕತ್ವ ಸಿಕ್ಕಿದ್ದಾನೆ, ಹಿಂದುತ್ವದ ನಾಯಕ ಸಿಕ್ಕಿದ್ದಾನೆ, ಅವನೊಂದು ಗಟ್ಟಿ ನಿರ್ಧಾರ ಇದೆ. ಹಾಗಾಗಿ ದೇಶ ಡೆವಲಪ್ಮೆಂಟ್ ಆಗ್ತಾ ಇದೆ. ನಿಮ್ಮ ತತ್ವ, ನಿಮ್ಮ ಸಿದ್ಧಾಂತಗಳು ಏನೇ ಇರಲಿ, ಅದು ಹಿಂದುತ್ವ ಹೇಳೋದ್ರಿಂದ ನಿಮ್ಗೆ ಲಾಭ ಆಗುತ್ತವನ, ಹಾನಿ ಆಗೋದಿಲ್ಲ. ಹಿಂದೂಗಳಲ್ಲೇ ಒಡಕಿರೋದೇ ಧರ್ಮಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡ್ತಿದೆ ಅನ್ನೋ ವಾದ ಇದೆ. ಫಾರ್ ಎಕ್ಸಾಂಪಲ್ ಧರ್ಮಸ್ಥಳ, ಅಲ್ಲಿ ಧರ್ಮಸ್ಥಳದ ವಿರುದ್ಧವಾಗಿ ನಿಂತವರು, ಅಲ್ಲಿನ ಕಾವಂದ್ರ ವಿರುದ್ಧವಾಗಿ ನಿಂತವರು ಕೂಡ ಹಿಂದೂಗಳೇ. ಹೀಗಾಗಿ ಹಿಂದೂಗಳಲ್ಲಿರುವ ಒಡಕು ಧರ್ಮವನ್ನ, ಧರ್ಮಕ್ಷೇತ್ರವನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಿದ್ಯಾ ಅಂತ ಹೇಳಿ. ಖಂಡಿತ ಕೆಲವರು ಕೆಲವೊಂದು ಆಮಿಷಕ್ಕೆ ಒಳಗಡೆ ಆಗಿದ್ದಾರೆ. ಹಣದ ಆಮಿಷ, ಆಸ್ತಿ ಆಮಿಷ, ಸ್ಥಾನಗಳ ಮಾನಗಳ ಆಮಿಷದಿಂದ ಇವತ್ತೇನು ಕಿತ್ತೂರು ರಾಣಿ ಚೆನ್ನಮ್ಮ ಯುದ್ಧ ಬ್ರಿಟಿಷರು ಮೊದಲ ಗೆದ್ದದ್ದು ಹಿಂದೂಗಳಿಗೆ ಕಟ್ಟಿಕೊಂಡೆ. ಅವಳು ಸೋತಿದ್ದ ಯಾರಿಂದ, ಹಿಂದೂಗಳು ಮೋಸ ಮಾಡಿದಕ್ಕೇನೆ. ಯಾವ ಮದ್ದುಗುಂಡುಗಳು ಹಾಕಬೇಕಾಗಿತ್ತು ಅಲ್ಲಿ ಸಗಣಿಯನ್ನು ತುಂಬಿದ್ರು. ಹಾಗಾಗಿ ಇವರ ಒಳ ಒಪ್ಪಂದದಿಂದ ಚೆನ್ನಮ್ಮ ಸೋತರು. ಹಾಗೇನೆ ಇವತ್ತು ಹಿಂದುತ್ವ ಸೋಲ್ತಾ ಇದ್ರೆ ಹಿಂದೂಗಳಿಂದ, ಹಿಂದೂಗಳ ಅಜ್ಞಾನದಿಂದ ಇವರ ಜಾಗೃತಿ ಮಾಡಬೇಕಾಗಿದೆ ನಾವು. ನೀವು ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ NIA ತನಿಖೆ ಅಥವಾ ರಾಷ್ಟ್ರೀಯ ಮಟ್ಟದ ತನಿಖೆ ಆಗಬೇಕು ಅಂತ ಹೇಳಿ ಕೇಂದ್ರ ಗೃಹ ಸಚಿವರನ್ನ ಭೇಟಿಯಾದ್ರಿ, ಏನಾಯ್ತು? ಅದಾದ್ಮೇಲೆ ಆ ಕಡೆಯಿಂದ ಏನಾದ್ರೂ ಪ್ರತಿಕ್ರಿಯೆ ಬಂದಿದೆಯಾ? ಈಗಾಗಲೇ ಇದು SIT ತನಿಖೆ ಆಗ್ತಾ ಇದೆ. ಒಂದು ಮೇಲ್ನೋಟಕ್ಕೆ ಒಂದು ಸ್ಪಷ್ಟವಾಗಿದೆ, ಇದು 100ಕ್ಕೆ 100 ಷಡ್ಯಂತ್ರ ಅಂತ. ಹಾಗಾಗಿ ಈಗ NIA ಅವಕ್ಕಿಂತ ಪೂರ್ವದಲ್ಲಿ SIT ತನಿಖೆ ಆಗಲಿ, ಇವ್ರು ಏನು ವರದಿಯನ್ನು ಕೊಡ್ತಾರೆ ಅದರ ಮೇಲೆ ಮುಂದೆ ನಾವು ಹೋಗ್ಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದಾರೆ. ಈಗ ಧರ್ಮಸ್ಥಳ ಹೆಗಡೆಯವರು
ಬಹಳ ದೊಡ್ಡ ವ್ಯಕ್ತಿಗಳು, ಅವರಿಗೆ ಒಂದು ಶಕ್ತಿ ಇತ್ತು, ಹೇಗೆ ತಡ್ಕೊಂಡ್ರು. ಆದ್ರೆ ಸಣ್ಣ ಸಣ್ಣ ಮಟ್ಟದ ಸ್ವಾಮಿಗಳ ಮೇಲೆ ಅಪರಾಧ ಬಂದಾಗ, ಅಪವಾದ ಬಂದಾಗ, ಆರೋಪ ಬಂದಾಗ ಸಹಜವಾಗಿ ಏನ್ ಮಾಡ್ತಾರೆ, ಸಮಾಜ ಅವ್ರಿಗೆ ಕೆಟ್ಟದಾಗಿ ನೋಡಕ್ ಶುರು ಮಾಡ್ತದೆ, ಸತ್ಯಾಸತ್ಯ ತಿಳ್ಕೊಳಂಗಿಲ್ಲ. ಕಾವಂದರ ಪರವಾಗಿ ವೀರೇಂದ್ರ ಹೆಗಡೆ ಅವರ ಪರವಾಗಿ ನಿಂತಿದ್ರಿಂದ ಅತ್ಯಾಚಾರಿಗಳ ಪರವಾಗಿ ನಿಂತಿದ್ದೀರಿ ಅನ್ನೋ ಆಕ್ಷೇಪ ಕೂಡ ಬರಬಹುದು. ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಿರುವವರ ವಿರುದ್ಧವಾಗಿ ನಿಂತು ಬಿಟ್ಟಿದ್ದೀರಿ. ಅಲ್ಲಿಗೆ ಹೆಣ್ಣು ಮಕ್ಕಳ ಮೇಲಾಗಿರುವ ಅತ್ಯಾಚಾರಕ್ಕೆ ನ್ಯಾಯ ಬೇಡವಾ ಅಂತ ಹೇಳಿ ನಿಮ್ಮನ್ನು ಪ್ರಶ್ನೆ ಕೇಳ್ತಾರೆ ನಾಳೆ ದಿನ. ಖಂಡಿತ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು. ನಮ್ಮದು ಸಮ ಸಮಾಜ, ಹೆಣ್ಣು ಗಂಡು ಎರಡು ಸಮ ಸಮಾಜ. ಅವತ್ತು 12ನೇ ಶತಮಾನದಲ್ಲಿ ಹೆಣ್ಣು ಮಕ್ಕಳು ಸ್ತ್ರೀ ಸಮಾನತೆಯನ್ನು ಕೊಟ್ಟಿದ್ದು. ಹಾಗಾಗಿ ಅದಕ್ಕೆ ನ್ಯಾಯ ಇದೆಯಲ್ಲ. ಯಾವುದೋ ಒಬ್ಬ ಹೆಣ್ಣು ಮಗಳಿಗೆ ಅನ್ಯಾಯ ಆದಾಗ ನ್ಯಾಯ ಇದೆ, ಕಾನೂನು ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಹೇಳುವ ಅವಶ್ಯಕತೆ ಇಲ್ಲಲ್ಲ. ಇವತ್ತು ಧರ್ಮಸ್ಥಳಕ್ಕೆ ಬಂದಿದೆ, ಪಕ್ಕದ ಮನೆಗೆ ಬೆಂಕಿ ಹತ್ತ ತಕ್ಷಣ ಪಕ್ಕದ ಮನೆಗೆ ಬೆಂಕಿ ಹತ್ತಿದೆ ಅಂತ ಖುಷಿ ಇರಂಗಿಲ್ಲಮ್ಮ. ನಾಳೆ ಆ ಬೆಂಕಿ ಸ್ವಲ್ಪ ಗಾಳಿ ಹಚ್ಚ ನಿನ್ನ ಮನೆಗೂ ಬರ್ತದೆ. ಅಂತಿಮವಾಗಿ ಸಮೀಕ್ಷೆಯನ್ನ ಯಾವ ರೀತಿ ಬರ್ಸಬೇಕು ಅನ್ನುವಂಥದ್ದು ಒಂದು ತಮ್ಮಿಂದ ಈಗಾಗಲೇ ನಾವು ಘೋಷಣೆ ಮಾಡಿದ್ದೇವೆ. ಧರ್ಮದಲ್ಲಿ ಹಿಂದೂ, ಜಾತಿಯಲ್ಲಿ ಲಿಂಗಾಯತ್ ಪಂಚಮಸಾಲಿ A0868 ಅದನ್ನೇ ಬರೆಸಬೇಕು ಅಂತೇಳಿ ಈಗಾಗಲೇ ನಾವು ಸ್ಪಷ್ಟತೆಯನ್ನು ಕೊಟ್ಟಿದ್ದೇವೆ. ಅದಕ್ಕೆ ಮಾಧ್ಯಮ ಮೂಲಕ ಏಕಒಮ್ಮತ ಬಂದಿದೆ. ಅದಕ್ಕೆ ಯಾವುದೇ ರೀತಿ ಭಿನ್ನಾಭಿಪ್ರಾಯ ಇಲ್ಲ. ಅದು ಹೇಳಿಕೆ ಇಚ್ಛೆ ಪಡ್ತೇವೆ. ಇದು ಸಮೀಕ್ಷೆಯಲ್ಲಿ ಸಾಕಷ್ಟು ಗೊಂದಲ ಇದೆ, ಸರಿಪಡಿಸ್ಕೊಂಡು ಮಾಡಬೇಕು ಅಂತ ಹೇಳ್ತೇವೆ. ಸರ್, ಸಮೀಕ್ಷೆಯಿಂದ ಹಿಡಿದು ಧರ್ಮಸ್ಥಳದವರೆಗೆ ಅನೇಕ ಪ್ರಶ್ನೆಗಳನ್ನ ಕೇಳಿದ್ರಿ. ಧನ್ಯವಾದ ನಿಮ್ಮೆಲ್ಲರೂ ಕೂಡ, ಎಲ್ಲದಕ್ಕೂ ಉತ್ತರ ಕೊಟ್ರಿ. ತಮಗೂ ಕೂಡ ಧನ್ಯವಾದ ಸ್ವಾಮೀಜಿ. ನಮಸ್ಕಾರ. ಇದಾಗಿತ್ತು ಇವತ್ತಿನ ರಿಪಬ್ಲಿಕ್ ಕನ್ನಡದ ಮಹಾಭಾರತ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.